ಹೇಳ್ತಾ ಇರೋದೇನಪ್ಪ ಅಂದ್ರೆ, ಒಬ್ಬ ರಮೇಶ್ ಅವರ ತಂದೆ ಹೆಸರು ವೆಂಕಟರಾಮ ರೆಡ್ಡಿ. ಇವರು ಗಟ್ಟಳ್ಳಿ ಗ್ರಾಮ. ಪಾಪ ಹೆಣ್ಣು ಮಕ್ಕಳು ಕಿರುಕು ಮಾಡಿ ಆ ಕತ್ತಲ ಕೋಣೆಯಲ್ಲಿ ಹಾಕಿ ಕುರಿ ಎತ್ಕೊಂಡು ಹೋಗ್ತಾರಲ್ಲ, ಆ ಕುರಿ ಕಸಾಯಖಾನೆ ಎತ್ಕೊಂಡು ಹೋಗ್ತಾರ, ಆ ಮಗುನ ಗಾಳಿಯಲ್ಲಿ ಹಾಕೊಂಡು ತುಳ್ಕೊಂಡು ಹೋಗ್ತಾನೆ ಅಂದ್ರೆ ಇವನಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು. ಇನ್ನೊಂದು ಜಿಲ್ಲೆಯಲ್ಲಿ ಮೂರು ಕಳಿಸಬಾರ್ದು ಘಟನೆ. ಆ ತರ ನೀವು ಅವನ ಮೇಲೆ ಶಿಕ್ಷೆ ಆದ್ರೆ ಮಾತ್ರ ಇವತ್ತು ನ್ಯಾಯ ಕೊಟ್ಟಾಗ್ತದೆ. ಜೈ ಭೀಮ್. ನಿನ್ನೆ ಸಂಜೆ ರಾತ್ರಿ 8 ಗಂಟೆ ಸುಮಾರಿನಲ್ಲಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕೋಲಾರ ಆ ಸರಸ್ಗೆ ಬರೋಂಥ ಊರಲ್ಲಿ ಒಬ್ಬ ಹೆಣ್ಣು ಮಗು ಮೇಲೆ, ಕಂದಮ್ಮ ಹೆಣ್ಣು ಮಗು ಮೇಲೆ ಏನು ಸವರ್ಣೀಯರಾದಂಥ ಒಬ್ಬ ಮನುಷ್ಯ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿ ಪಾಪ ಕತ್ತಲ ಕೋಣೆಯಲ್ಲಿ ಹಾಕಿ ಕೂಡಾಕ್ತಾರೆ ಅಂದ್ರೆ ಇವ್ರ ಮನಸ್ಥಿತಿ ಹೇಗಿರ್ಬೇಕು ಅಂತ. ಅದೇ ಸಮಯದಲ್ಲಿ ಎಸ್ ಪಿ ಅವರು, ನಮ್ಮ ಅಂಬರೀಷ್ ಅವರು ಎಸ್ ಪಿ ಅವ್ರಿಗೆಲ್ಲ ಮಾತಾಡೋರೆ. ಎಸ್ ಪಿ ಅವರು ಸರ್ಕಾರಿ ಇನ್ಸ್ಪೆಕ್ಟರ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಲ್ಲಿಗೆ ಸ್ಪಾಟ್ಗೆ. ರಾತ್ರಿ 8:30 9 ಗಂಟೆಯಲ್ಲಿ ಸರ್ಕಾರಿ ಇನ್ಸ್ಪೆಕ್ಟರ್ ಊರಿಗೆ ಹೋಗಿ ಮಾಜರ್ ತಗೊಂಡ್ಬಂದಿರುವೇನ, ಇದುವರೆಗೂ ಬಂದು ಹಾಸ್ಪಿಟಲ್ ಸ್ಟೇಟ್ಮೆಂಟ್ ತಗೊಂಡಿಲ್ಲ. ಇದುವರೆಗೂ ಕೇಸ್ ರಿಜಿಸ್ಟರ್ ಆಗಿಲ್ಲ. ಇವ್ರ ಉದ್ದೇಶ ಏನಪ್ಪಾ ಅಂದ್ರೆ, ಪೊಲೀಸ್ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಮಂದಗತಿಯಲ್ಲಿ ಸಾಗ್ತಾ ಇದೆ. ಅಪರಾಧಿಗಳನ್ನ ಪತ್ತೆ ಹಚ್ಚಬೇಕಾದ್ರೆ ಇನ್ನೊಂದು ಟೀಮ್ ರೆಡಿ ಮಾಡಬೇಕು, ಇನ್ನೊಂದು ದಿನ ಬೇಕು, 8 ದಿನ ಬೇಕು, ತಿಂಗಳು ಬೇಕು. ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ, ಒಂದು ವಾಯ್ಸ್ ಹೇಳೋದು ಪೊಲೀಸ್ನವರು, ಹುಡುಕ್ತಾ ಇದ್ರಿ ಇನ್ನೂ ಸಿಗ್ಲಿಲ್ಲ. ಅಲ್ಲ ಸ್ವಾಮಿ, ಈಗಿದ್ದಾರೆ ತಾಲೂಕಿನಲ್ಲಿ, ಈಗಿರೋ ತಾಲೂಕಿನಲ್ಲಿ ನೀವು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಇನ್ನಾನು ಮತ್ತೆ ಇನ್ನೆಂತ ಘಟನೆ ಆಗ್ಬೇಕು ನಿಮ್ಗೆ? ಪೊಲೀಸ್ ಇಲಾಖೆ ಏನಂತ ಕದರೇ ಹೊರಟೋಗ್ಬಿಟ್ಟಿದೆ ಅಲ್ಲಿ. ಜಿಲ್ಲೆಯಲ್ಲಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಕೂಡ ದಲಿತರ ಬಗ್ಗೆ ಇಷ್ಟು ದೌರ್ಜನ್ಯಗಳಾಗ್ತಾ ಇವೆ, ದಲಿತರ ಬಗ್ಗೆ ದೌರ್ಜನ್ಯಗಳಾಗ್ತಾ ಇವೆ, ಮಂದಗತಿಯಲ್ಲಿ ಸಾಕ್ತವೆ. ಯಾರಾದ್ರೂ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಬಂದು ನೀವು ಅರ್ಜಿ ಕೊಟ್ರೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ತೀರಲ್ಲ. ಬಡ ಹೆಣ್ಣು ಮಗು, ಒಬ್ಬ SC ಹೆಣ್ಣು ಮಗುಗೆ ಅನ್ಯಾಯ ಆಗಿದ್ರು ಸಹ ಇದುವರೆಗೂ ನೀವು ಬಂದು ರಿಜಿಸ್ಟರ್ ಮಾಡಲಿಲ್ಲ, ಆ ಮನುಷ್ಯನ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಎಷ್ಟು ಮಾತ್ರ ನ್ಯಾಯ ಕೊಡಿಸ್ತೀರಿ? ಅದರಿಂದ ಏನು ನಮ್ಮ ಕರ್ನಾಟಕ ದಲಿತ ಸೇನೆ ಇವತ್ತು ಬಹಳ ಖಂಡಿಸ್ತಾರೆ. ಅವಾಗ ನಾನು ಹೇಳ್ತಾ ಇರ್ತೀನಿ, ಪೊಲೀಸ್ ಇಲಾಖೆ ಜೀವ ಕೊಡಿ, ಪೊಲೀಸ್ ಇಲಾಖೆ ಜೀವ ಕೊಡಿ ಅಂತ. ಜೀವ ಇಲ್ಲಿದೆ ಅಂತ ಕೊಡ್ತಾರೆ ಜೀವ. ರಾತ್ರಿ 8 ಗಂಟೆ ಆಗಿರೋ ಘಟನೆ ಇದುವರೆಗೂ ಬಂದು ಸ್ಟೇಟ್ಮೆಂಟ್ ಆಗಿ ಪೊಲೀಸ್ಗೆ ರಿಜಿಸ್ಟರ್ ಮಾಡಲಿಲ್ಲ ಕೇಸ್ ಅಂದ್ರೆ, ಆ ಮನುಷ್ಯನ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಬದ್ಧತೆ ಎಲ್ಲಿದೆ? ಪೊಲೀಸ್ ನಮ್ಮ ಜಿಲ್ಲಾ ಪೊಲೀಸ್ ಅವರು ಮೇಡಮ್ನವ್ರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಖಡಕ್ ಎಚ್ಚರಿಕೆ ಕೊಡ್ತಾ ಇದೀನಿ, ಖಡಕ್ ಎಚ್ಚರಿಕೆ ಕೊಡ್ತಾ. ಏನ್ ಖಡಕ್ ಎಚ್ಚರಿಕೆ ಕೊಡ್ತೀರಮ್ಮ? ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಎಷ್ಟಾಗ್ತಾ ಇದೆ, ಠಾಣೆಗಳಲ್ಲಿ ಎಷ್ಟು ಮಾತ್ರ ನಡೆಸ್ಕೊಂಡಿದ್ದಾರೆ ಜನಗಳನ್ನ, ಸಾರ್ವಜನಿಕರನ್ನ. ನೀವು ಕೂಡ ನೋಡ್ಬೇಕು. ಈ ಕೇಸನ್ನ ಸೀರಿಯಸ್ ತಗೊಂಡು ಇಮಿಡಿಯೇಟ್ಲಿ ಆಕ್ಷನ್ ಆಗ್ಬೇಕು, ಅರೆಸ್ಟ್ ಮಾಡ್ಬೇಕು ಆ ವ್ಯಕ್ತಿನ. ಮುಂದಿನ ಪ್ರಕರಣಗಳಿಗೆ ಸುಗಮ ಮಾಡ್ಕೊಡ್ಬೇಡಿ, ಕಠಿಣ ದಾರಿಯನ್ನು ಹುಡುಕ್ಬೇಕು ಅವರು. ಅಂತ ಪರಿಸ್ಥಿತಿ ತಂದೆ ಮಾತ್ರ ಪೊಲೀಸರಿಗೆ ಗೌರವ ಸಿಗ್ತದೆ. ಏನಿವತ್ತು ಆ ಹೆಣ್ಮಗು ನ್ಯಾಯ ಸಿಗ್ಲಿ, ಆ ಕುಟುಂಬಕ್ಕೆ ರಕ್ಷಣೆ ಸಿಗ್ಲಿ ಅಂತ ಹೇಳಿ ಈ ಮಾತನ್ನ ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ. ಬಹಳ ದುಃಖ ಆಗ್ತದೆ ಹೇಳಕ್ಕೆ. ಜೈ ಭೀಮ್.